ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಮಿಂತ್ರಾದಿಂದ 2 ಪ್ರಾಡಕ್ಟ್ ತರಿಸಿದ್ದೆ. ಸೊ ಅದನ್ನ ಅನ್ಬಾಕ್ಸಿಂಗ್ ಮಾಡ್ತೀನಿ ಆ್ಯಂಡ್ ಒಂದು ಟೇಸ್ಟಿ ಆಗಿರೋ ಚಾಟ್ ಹೇಳ್ಕೊಡ್ತಾ ಇದ್ದೀನಿ. ಈ ಚಾಟ್ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಅಂತ ಗೊತ್ತಿಲ್ಲ. ಸೊ ಈ ಚಾಟ್ ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ಇಷ್ಟ ಆದರೆ ಮನೇಲಿ ಟ್ರೈ ಮಾಡಿ. ಆ್ಯಂಡ್ ನನ್ನ ವ್ಲಾಗ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಸೊ ನನಗೆ ಸ್ಕ್ರೀನಲ್ಲಿ ಹೇಗೆ ಬರ್ತಿದ್ದೀನಿ ಅಂತ ಸರಿಯಾಗಿ ಗೊತ್ತಾಗ್ತಿಲ್ಲ, ಬಿಕಾಸ್ ಫ್ರಂಟ್ ಕ್ಯಾಮ್ರಾಗಿಂತ ನಂದು ಬ್ಯಾಕ್ ಕ್ಯಾಮ್ರಾ ಚೆನ್ನಾಗಿದೆ ಫೋನಲ್ಲಿ. ಸೊ ಅದಕ್ಕೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡ್ತಾ ಇದ್ದೀನಿ. ಐ ಹೋಪ್ ಚೆನ್ನಾಗಿದೆ. ಸೊ ಇದನ್ನು ಅನ್ಬಾಕ್ಸಿಂಗ್ ಮಾಡ್ತೀನಿ ಇವಾಗ. ಇದು ಸೆರಮ್ ಅನ್ಸುತ್ತೆ, ಸೆರಮ್. ಸೊ ನನಗೆ ಈ ಅನ್ಬಾಕ್ಸಿಂಗ್ ಮಾಡೋದೆಲ್ಲ ಅಂದರೆ ತುಂಬ ಇಷ್ಟ. ನಮ್ಮ ಮನೇಲಿ ಯಾರದೇ ಬಂದರೂ ನನಗೆ ಅನ್ಬಾಕ್ಸಿಂಗ್ ಮಾಡಬೇಕು ಅಂತ ಅನಿಸುತ್ತೆ. ಸೆರಮ್ ಇದು ಡರ್ಮಾ ಅವ್ರದ್ದು. ಸೊ ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಫಸ್ಟ್ ಆಯಿತು. ಸೆಕೆಂಡ್ ಒನ್ ಇದು ನಿನ್ನೆ ತಾನೇ ಬಂದಿದ್ದು. ಸೊ ನಾನು ಇದು ಫಸ್ಟ್ ಬಂದಿದ್ದು, ಆಕ್ಚುಲಿ ಸೆರಮ್ ಫಸ್ಟ್ ಬಂದಿದ್ದು. ಇದು ಬಂದು ತುಂಬಾ ದಿನ ಆಯ್ತು. ಇದು ಬರ್ಲಿ ಎರಡು ಜೊತೆಗೆ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಕಾಯ್ತಾ ಇದ್ದೆ. ಸೊ ಫೈನಲಿ ನಿನ್ನೆ ಬಂತು. ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇದು ಬಾಡಿ ವೈಸ್ದು ಪ್ಲೀಸ್ ಇಗ್ನೋರ್ ದಿಸ್ ನಾಯ್ಸ್. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ನನ್ನ ಬ್ಲಾಗಲ್ಲಿ, ಏನು ಮಾಡೋಕ್ಕಾಗಲ್ಲ. ನಮ್ಮದು ಜಾಯಿಂಟ್ ಫ್ಯಾಮಿಲಿ ಗೈಸ್. ಸೊ ಆಮೇಲೆ ಹೊರ್ಗಡೆಯಿಂದನೂ ಸ್ವಲ್ಪ ಜನ ಬರ್ತಾ ಇರ್ತಾರೆ, ಹಾಗಾಗಿ ಸ್ವಲ್ಪ ಗಲಾಟೆ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದು ಬಾಡಿ ವೈಸ್ ಅವ್ರದ್ದು 1% ಸ್ಯಾಲಿಸಿಲಿಕ್ ಆಸಿಡ್ ಬಾಡಿ ವಾಶ್ ಇದು. ಸೊ ಇದು ನಮಗೇನಾದರೂ ಪಿಂಪಲ್ ಮಾರ್ಕ್ಸ್ ಇದ್ದರೆ ಮೈ ಮೇಲೆ, ಸೊ ಇದನ್ನ ಬಾಡಿ ವಾಶ್ ಮಾಡಿದ್ರೆ ಇದನ್ನ ಹಾಕಿ ಸೊ ಹೋಗುತ್ತಂತೆ. ಸೊ ಟ್ರೈ ಮಾಡೋಣ. ಸೊ ಇದು ನಯಾಸಿನಮೈಡ್ ಅವ್ರದ್ದು, ಡರ್ಮಾ ಅವ್ರದ್ದು ಸೆರಮ್ ಇದು. ಸೊ ಇದು ಆಕ್ನಿ ಮಾರ್ಕ್ಸ್ ಹೋಗುತ್ತೆ ಅಂತೆ. ಸೊ ನೋಡ್ತೀನಿ ನಾನು ಯೂಸ್ ಮಾಡಿ, ಚೆನ್ನಾಗಿ ಬಂದರೆ ನಿಮಗೆ ರಿವ್ಯೂ ಕೊಡ್ತೀನಿ ಇದ್ರ ಬಗ್ಗೆ. ಸೊ ಇಷ್ಟೇ ತರಿಸಿದ್ದು ನಾನು. ನನಗೆ ಆಫರ್ ಅಂತ ಹೇಳ್ತಾರೆ, ಆಫರ್ ಇರುತ್ತೆ, ಆಮೇಲೆ ಶಾಪಿಂಗ್ ಚಾರ್ಜಸ್ ಜಾಸ್ತಿ ಇರುತ್ತೆ, ಅದೊಂದು ಪ್ರಾಬ್ಲಮ್. ಸೊ ಇದು ಓಪನ್ ಮಾಡಿ ನೋಡೋಣ. ಅರೋಮಾ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ನೋಡೋಣ. ಸೊ ಇದು ಸ್ಮೆಲ್ ಇಲ್ಲ. ಸೊ ಇದು ಸ್ಮೆಲ್ ಇರುತ್ತೆ ಅಂದ್ಕೊಂಡೆ, ಐ ಮೀನ್ ಎಂತ ಘಮ ವಾಸನೆ ಇರುತ್ತೆ ಅಂದ್ಕೊಂಡೆ. ಸ್ಮೆಲ್ ಅಂದರೆ ಅದೊಂಥರ ಬೇರೆ ಆಗಿಬಿಡುತ್ತೆ. ಸೊ ಅರೋಮಾ ಇಲ್ಲ ಇದು, ಇಟ್ಸ್ ಅ ಪ್ಲೈನ್. ಸೊ ಇವಾಗ ನಾನು ಚಾಟ್ ಮಾಡೋದು ತೋರಿಸ್ತೀನಿ. ಸೊ ಅದು ಯಾವ ಚಾಟ್ ಅಂದರೆ ಚಟ್ಪಟ್ ಮ್ಯಾಗಿ ಚಾಟ್. ಸೊ ಇದಕ್ಕೆ ನಾನು ಹಾಗೆ ಹೆಸರಿಟ್ಟಿರೋದು, ಬಿಕಾಸ್ ಇದಕ್ಕೆ ಮ್ಯಾಗಿ ನಾವೆಲ್ಲರೂ ನಾರ್ಮಲಿ ನೀರು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅದು ಮ್ಯಾಗಿ ಮಸಾಲ ಹಾಕಿ ಏನೇನೋ ಮಾಡ್ಕೊಂಡು ತಿಂತೀವಿ. ಸೊ ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿದ್ರೆ ಕಾಮೆಂಟ್ ಮಾಡಿ.
ಆ್ಯಂಡ್ ನಿಮಗೆ ಗೊತ್ತಿದ್ರು ಕೂಡ ಕಮೆಂಟ್ ಮಾಡಿ. ಸೊ ಇವಾಗ ಚಾಟ್ ಪ್ರಿಪೇರ್ ಮಾಡಕ್ಕೆ ಹೋಗೋಣ. ಸೊ ಇವಾಗ ಚಾಟ್ ಪ್ರಿಪೇರ್ ಮಾಡೋಣ ಅಂತ ಬಂದೆ. ಸೊ ಇವತ್ತು ಬ್ಲಾಗಿಗೋಸ್ಕರ ಸ್ವಲ್ಪ ರೆಡಿ ಆಗೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಸ್ವಲ್ಪ ರೆಡಿ ಆಗಿದ್ದೀನಿ. ಲಿಪ್ಸ್ಟಿಕ್, ಸ್ವಲ್ಪ ಐ ಶಾಡೋ, ಸ್ವಲ್ಪ ಐ ಶಾಡೋ ಆ್ಯಂಡ್ ಮಾಯಶ್ಚರೈಸರ್ ಅಷ್ಟೇ ಹಾಕಿರೋದು. ಸೊ ಇವಾಗ ಏನು ಮಾಡ್ತಿದ್ದೀನಿ ಅಂದರೆ, ನನ್ನ ತಲೆಯಲ್ಲಿ ತುಂಬ ಅಂತ ಐಡಿಯಾ ಎಲ್ಲ ಬರುತ್ತೆ, ಈ ವಿಡಿಯೋ ಮಾಡೋಣ ಅಂತ. ಬಟ್ ಎಲ್ಲ ಇಮ್ಯಾಜಿನೇಷನಲ್ಲೇ ಮುಗಿಸ್ಬಿಡ್ತೀನಿ ನಾನು, ಯಾವುದೂ ರಿಯಾಲಿಟಿಗೆ ತರಲ್ಲ. ಸೊ ಇನ್ಮೇಲೆ ವ್ಲಾಗ್ಸ್ ವಿಡಿಯೋಸ್ ಎಲ್ಲ ಮಾಡ್ತೀನಿ. ಎಷ್ಟೊಂದು ವ್ಲಾಗ್ಸ್ ಕ್ಯಾಪ್ಚರ್ ಮಾಡಿದ್ರೆ ಓಡುತ್ತೆ ಅಂತ ಅನಿಸುತ್ತೆ. ಬಟ್ ನನಗೆ ನಾನು ಹೇಳಿದ್ನಲ್ಲ, ಎಲ್ಲ ಇಮ್ಯಾಜಿನೇಷನಲ್ಲೇ ಮುಗಿದೋಗುತ್ತೆ ಅಂತ. ಸೊ ಇನ್ಮೇಲೆ ಹಂಗೆ ಮಾಡಲ್ಲ, ವ್ಲಾಗ್ ಮಾಡ್ತೀನಿ. ಸೊ ಇವಾಗ ಚಟ್ಪಟ್ ಮ್ಯಾಗಿ ಚಾಟ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಸೊ ಬನ್ನಿ. ಆನಿಯನ್, ಟೊಮ್ಯಾಟೊ ಮತ್ತು ಚಿಲ್ಲಿ. ಸೊ ಇದರಲ್ಲಿ ಅರ್ಧ ತೊಗೊಂಡಿದ್ದೀನಿ, ಯಾಕೆಂದರೆ ಇದು ತುಂಬ ಖಾರ ಇದೆ ಅದಕ್ಕೆ. ಸೊ ಚಾಟ್ ಮಸಾಲ, ಖಾರದ ಪುಡಿ ಮತ್ತು ಗರಂ ಮಸಾಲ, ಮೇನ್ಲಿ ಮ್ಯಾಗಿ. ಸೊ ಇದರಲ್ಲಿ 2 ಮ್ಯಾಗಿ ಇದೆ, ಒಂದನ್ನು ಯೂಸ್ ಮಾಡೋಣ. ಇನ್ನೂ ನಮ್ಮ ಚುಮ್ಮು ಬಂದಿದ್ದಾಳೆ, ಅವಳಿಗೆ ಮ್ಯಾಗಿ ಅಂದರೆ ತುಂಬ ಇಷ್ಟ, ಅವಳಿಗೆ ಬೇಕೇ ಬೇಕು. ನೋಡಿ ಇವಾಗ ಹತ್ತುತ್ತೆ, ಕಾಣಿಸ್ತಿದೆ. ಹತ್ತುತ್ತೆ ಇದು, ನೋಡ ಹತ್ತುತ್ತೆ. ಆಮೇಲೆ ಇದು ಹಚ್ಕೊಡು ಐತೆ, ಆನಾಗೈತೆ ಇಲ್ಲಿ ನೋಡಿ. ಇವಾಗ ಹತ್ತುತ್ತ. ಇದು ಫಸ್ಟು ಒಂದು ಬಾಣಲಿ ಇಟ್ಕೊಳ್ಳೋಣ, ಸ್ವಲ್ಪ ಸಿಮ್ಮಲ್ಲಿ ಇಟ್ಟಿರೋಣ. ಬಾಣಲಿ ಕಾಯಿ ಫಸ್ಟು. ಫುಲ್ ಮ್ಯಾಗಿ ಇರುತ್ತಲ್ವಾ, ಹಿಂಗೆ ಪುಡಿ ಮಾಡಬೇಕು. ಫುಲ್ ಕ್ರಶ್ ಮಾಡಬೇಕು ಇದನ್ನ. ಸುಟ್ಕೊಂಬಿಟ್ಟೆ. ಸೊ 1 ಸ್ಪೂನ್ ಅಲ್ಲಿ ಅರ್ಧ ಸ್ಪೂನ್ ಇದು ಆಯಿಲ್ ತಗೋಬೇಕು. ಸ್ವಲ್ಪ ರೋಸ್ಟ್ ಆಗಬೇಕು, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು. ಕೈ ಸುಟ್ಕೊಂಡ್ಬಿಟ್ಟು ನನ್ನ ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ ಗೈಸ್, ಎಲ್ಲಿ ಫೋನ್ ಆಫ್ ಆಗ್ಬಿಡುತ್ತೋ ಅಂತ ಭಯ ಆಗ್ತಿದೆ.
ಸೊ ಇದನ್ನ ಫ್ರೈ ಮಾಡಿದ್ದಾಯ್ತು. ಸೊ ಇದನ್ನ ಫ್ರೈ ಮಾಡಿದ್ದಾಯ್ತು. ಇವಾಗ ಶಿಫ್ಟ್ ಮಾಡ್ತಾ ಇದ್ದೀನಿ. ನನ್ನ ಫೋನ್ ಆನ್ ಇದೆ ಅಂತ ಸುಮ್ಮನೆ ಮಾತಾಡ್ತಾನೆ ಇದ್ದೀನಿ, ಬಟ್ ಅದು ಸ್ವಿಚ್ ಆಫ್ ಆಗಿ ಹೋಗಿದೆ. ಆಮೇಲೆ ನೋಡ್ಕೊಂಡೆ, ಇವಾಗ ಚಾರ್ಜಿಗೆ ಹಾಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಎಷ್ಟು ಡೆಡಿಕೇಶನ್ ಅಲ್ವಾ. ಸೊ ಇದಕ್ಕೆ ಫಸ್ಟು ಖಾರದ ಪುಡಿ ಹಾಕ್ತಿದ್ದೀನಿ. ಕಾಣಿಸ್ತಿದ್ಯೋ ಇಲ್ವೋ ಅಂತ ಗೊತ್ತಾಗ್ತಿಲ್ಲ. ಫಸ್ಟ್ ಖಾರದ ಪುಡಿ ಹಾಕ್ತೀನಿ. ಸೊ ಇಷ್ಟೇ ಸಾಕು. ಸ್ವಲ್ಪ ಖಾರದ ಪುಡಿ ಅಂಡ್ ಚಾಟ್ ಮಸಾಲ ಸ್ವಲ್ಪ. ಸೊ ಹೊಸದು ಓಪನ್ ಮಾಡೇ ಇಲ್ಲ. ಚಾಟ್ ಮಸಾಲಾನು ಇಷ್ಟೇ ಸಾಕು. ಇದೊಂದು ಸ್ವಲ್ಪ ಹಾಕೋಣ. ಖಾರದ ಪುಡಿ ಆಯ್ತು, ಚಾಟ್ ಮಸಾಲ ಆಯ್ತು. ಇವಾಗ ಗರಂ ಮಸಾಲ. ಸೊ ಜಾಸ್ತಿ ಓಪನ್ ಮಾಡಿಬಿಟ್ಟೆ ನಾನು. ಯಾಕಂದ್ರೆ ಬಾಕ್ಸಿಗೆ ಹಾಕಿಡ್ಬೇಕು ಇದನ್ನು. ಸೊ ಗರಂ ಮಸಾಲಾನು ಇಷ್ಟೇ ಸಾಕು. ಸೊ ಇವಾಗ ಇದಕ್ಕೆ ಆನಿಯನ್, ಟೊಮ್ಯಾಟೊ ಮತ್ತೆ ಸ್ವಲ್ಪ ಚಿಲ್ಲಿ, ಸೊ ಇದನ್ನ ಹಾಕಿ ಮಿಕ್ಸ್ ಮಾಡೋದೀಗ. ಉಪ್ಪು ಹಾಕಿಲ್ಲ, ಹಾಕ್ಬೇಕು. ಸೊ ಇವಾಗ ಹಾಕ್ತೀನಿ ಉಪ್ಪು. ಹಾಕೋಣ ಸ್ವಲ್ಪ. ಇಷ್ಟು. ಇದೊಂದು ಸ್ವಲ್ಪ ಹಾಕೋಣ. ಸ್ವಲ್ಪ ಹಾಕ್ತೀನಿ ಇಷ್ಟೇ. ಸೊ ಇವಾಗ ಯಾಕೆ ಉಪ್ಪು ಹಾಕ್ತೆ ಅಂದ್ರೆ, ಇದು ಟೊಮ್ಯಾಟೊ, ಆನಿಯನ್ ಅದೆಲ್ಲ ಇವಾಗ ಹಾಕಿದ್ದೀನಿ ಅಲ್ವಾ, ಸೊ ಅದಕ್ಕೂ ಉಪ್ಪು ಆಗಲಿ ಅಂತ. ಸೊ ನಾನು ಟೇಸ್ಟ್ ನೋಡ್ತೀನಿ, ನಮ್ಮ ಅಮ್ಮಂಗೂ ಕೊಡ್ತೀನಿ. ಬಿಕಾಸ್ ನನಗೆ ಸ್ಟವ್ ಆನ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ ಅವರು. ಓ ಮ್ಯಾಗಿ ಮಸಾಲಾನ ಹಾಕ್ತೀನಿ. ಮ್ಯಾಗಿ ಮಸಾಲ ಹಾಕ್ಬೇಕು. ನಾನು ಇದನ್ನ ಮರ್ತ್ಬಿಟ್ಟಿದ್ದೆ, ಏನೋ ಕಡಿಮೆ ಆಗ್ತಿದೆಯಲ್ಲ ಅಂತ ಅನಿಸ್ತಿತ್ತು. ಸೊ ಮ್ಯಾಗಿ ಮಸಾಲ ಹಾಕ್ಬೇಕು. ಸೊ ಹಿಂಗೆ ಮಾಡಿದ್ರೆ ಮಸಾಲೆ ಎಲ್ಲ ಕೆಳಗೆ ಹೋಗುತ್ತೆ. ಸೊ ಇದನ್ನ ಫುಲ್ ಹಾಕ್ಬಿಡ್ತೀನಿ ನಾನು. ಆಬ್ವಿಯಸ್ಲಿ ಮ್ಯಾಗಿ ಮಸಾಲ ಹಾಕಿದ್ರೆ ಚೆನ್ನಾಗಿರುತ್ತೆ, ಬಟ್
ಇನ್ನೂ ಜಾಸ್ತಿ ಮಸಾಲ ಹಾಕಿದ್ದೀನಿ, ನೋಡೋಣ. ನನಗೆ ನಿಜವಾಗ್ಲೂ ಬಾಯಲ್ಲಿ ನೀರು ಬರ್ತಾ ಇದೆ, ಫಸ್ಟ್ ತಿನ್ಬೇಕು. ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಹಾಕೊಂಡು ತಿನ್ಬೋದು, ಬಟ್ ನನಗೆ ಕೊತ್ತಂಬರಿ ಸೊಪ್ಪು ಅಂದ್ರೆ ಆಗಲ್ಲ. ಯಾಕೆಂದ್ರೆ ನಮ್ಮಮ್ಮ ಯಾವುದೇ ತಿಂಡಿ ಮಾಡ್ಲಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತಾರೆ. ಸೊ ಅದನ್ನ ತಿಂದು ಅದು ಕಂಡ್ರನ ಆಗ್ಲಿಲ್ದಂಗೆ ಆಗ್ಬಿಟ್ಟಿದೆ. ಸೊ ಇದು ರೆಡಿ ಆಗಿದೆ. ಬನ್ನಿ ಟೇಸ್ಟ್ ಮಾಡೋಣ. ಫಸ್ಟ್ ನಮ್ಮ ಅಮ್ಮಂಗೆ ಕೊಡ್ತೀನಿ, ಆಮೇಲೆ ನಾನು ಟೇಸ್ಟ್ ಮಾಡ್ತೀನಿ. ಹೇಗಿದೆ ಅಂತ ಹೇಳ್ಬೇಕಲ್ವ ಅವರು. ಸೊ ನಾನು ತಿಂದ್ರೆ ಚೆನ್ನಾಗಿದೆ ಅಂತಾನೆ ಹೇಳ್ತೀನಿ. ಆನೆಸ್ಟ್ ರಿವ್ಯೂ ಬೇಕು ಫಸ್ಟ್. ಸೊ ಚಾರ್ಜ್ ಬರೀ 4% ಅಷ್ಟೇ ಇರೋದು, ಇದಕ್ಕೆ ಆನೆಸ್ಟ್ ರಿವ್ಯೂ ಬೇಕು. ಅಮ್ಮ ಟೇಸ್ಟ್ ಮಾಡೋದು. ಸೂಪರಾ? ಸೊ ಇವಾಗ ನಾನು ಟೇಸ್ಟ್ ಮಾಡ್ತೀನಿ. ಗೊತ್ತಿತ್ತು ಇದು ಚೆನ್ನಾಗಿರುತ್ತೆ ಅಂತ. ಸೊ ಯಾವಾಗಲೂ ಮಾಡ್ತೀವಲ್ಲ, ಅವ್ರಿಗೆ ಟೇಸ್ಟ್ ಕೊಟ್ಟಿರಲಿಲ್ಲ, ಯಾವಾಗ್ಲೂ ಮಾಡ್ಕೊಂಡು ಬರೀ ನಾವೇ ತಿಂತಿದ್ವಿ. ಇವತ್ತು ಟೇಸ್ಟ್ ಮಾಡೋಕ್ಕೆ ಕೊಟ್ಟಿದ್ದೀವಿ. ಸೊ ಬರೀ 4% ಅಷ್ಟೇ ಇರೋದು ಚಾರ್ಜು. ಸೊ ಇವಾಗ ಬೇಗ ಚಾರ್ಜಿಗೆ ಹಾಕಬೇಕು, ಬ್ಲಾಗ್ ಎಲ್ಲ ಮುಗಿಸಿ. ಇದು ಏನೇನೋ ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಚಾರ್ಜ್ ಬೇರೆ ಇಲ್ಲ. ಸೊ ಚೆನ್ನಾಗಿದೆ. ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಇದೆಲ್ಲ ಇಟ್ಟಿಡ್ಬೇಕು, ಅದು ಒಂದು ಗೋಳು. ಸೊ ಮಳೆ ಬಂದು ಎಲ್ಲ ಹೇಗಾಗಿದೆ ನೋಡಿ. ಸೊ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ನನಗೆ, ನನ್ನ ಚಾನಲ್ಗೆ. ಸೊ ಬಾಯ್ ಬಾಯ್.